ಆಗಲೇ ದೇಶದ 5 ರಾಜ್ಯಗಳಲ್ಲಿ ಅಂದರೆ ಒಂದು ಅದರಲ್ಲಿ ಯೂನಿಯನ್ ಟೆರಿಟರಿ ಚುನಾವಣೆಯ ಪ್ರಕ್ರಿಯೆಗಳು ಮುಗಿಯತಕ್ಕಂಥ ಒಂದು ಕೊನೆ ಅಂತ 29ಕ್ಕೆ ಬರ್ತಾ ಇದೆ. ಈ ಚುನಾವಣೆಗಳಲ್ಲಿ ಕೆಲವರ ಅದು ಬಹಳ ಅನುಭವಸ್ಥರು, ತುಂಬ ರಾಜಕಾರಣದಲ್ಲಿ ಹಿರಿತನದಿಂದ ಬಂದಂಥವರು ಬಳಸಿರ್ತಕ್ಕಂಥ ಪದ ಬಳಕೆಗಳನ್ನು ನೋಡಿದಾಗ ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ಮುಂದಿನ ಯುವ ಜನಾಂಗಕ್ಕೆ ಯಾವ ಒಂದು ರೀತಿಯ ಮಾದರಿಯಾಗಿ ನಾಯಕರುಗಳು ದಾರಿ ತೋರಿಸ್ತಾರೆ ಅಂತಕ್ಕಂಥದ್ದು ಇವತ್ತು ಭಾಳ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕದವರೇ. ಅವರು ಮೊನ್ನೆ ತಮಿಳುನಾಡಿನಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಬಳಸಿರ್ತಕ್ಕಂಥ ಪದ ನೋಡಿದ್ರೆ ಅವರ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳನ್ನು ಇಟ್ಕೊಂಡಿದ್ದಾರೆ. ಒಬ್ಬ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಟೆರರಿಸ್ಟ್ ಅಂತಕ್ಕಂಥ ಪದ ಉಪಯೋಗ ಮಾಡ್ತಾರೆ ಅಂದರೆ ಎಷ್ಟು ಉದ್ದಟತನ ಇರ್ಬೋದು. ಇವತ್ತು ಈ ಚುನಾವಣೆಗಳಲ್ಲಿ ನನಗೆ ಒಂದು ರೀತಿಯ ನಿರಾಸೆ ಆದಂಥದ್ದು, ಅಭಿವೃದ್ಧಿಯ ಹೆಸರಿನಲ್ಲಿ ಯಾರೂ ಮತ ಕೇಳಲಿಲ್ಲ. ಅವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ಮತ ಕೇಳಲಿಲ್ಲ. ಅವರು ಮತ ಕೇಳಿರ್ತಕ್ಕಂಥದ್ದು ಇವತ್ತು ದೇಶಕ್ಕೆ ನಾವು ಏನು ಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಒಂದು ಫ್ರೀ ಬಿ ಅಂತಕ್ಕಂಥದ್ದು ಏನಿದೆ, ಅದೇ ಕಾಂಪಿಟೇಷನ್ ಎಲ್ಲರಿಗೂ. ಅವನು ಇದು ಕೊಟ್ಟರೆ ನಾನು ಇದು ಕೊಡ್ತೀನಿ, ಅವನು ಅದು ಕೊಟ್ಟರೆ ಇದು ಕೊಡ್ತೀವಿ. ಇದು ಎಲ್ಲಿ ಹೋಗ್ತೀವಿ ಅಂತಕ್ಕಂಥದ್ದು ಯೋಚನೆ ಮಾಡಿದಾಗ ಸ್ವಲ್ಪ ಆಘಾತ ತರತಕ್ಕಂಥ ವಿಷಯವೇ ಇದೆ. ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಚೀಫ್ ಸೆಕ್ರೆಟರಿಗೆ ಸಂಬಳ ಇವತ್ತು ಕಟ್ ಮಾಡ್ತಾರೆ, ಕಡಿತಗೊಳಿಸಿದ್ದಾರೆ. ನಮ್ಮ ರಾಜ್ಯದಲ್ಲೂ ಪತ್ರಿಕೆಗಳು ನೋಡಿದ್ರೆ ಕಳೆದ ಮಾರ್ಚ್ ತಿಂಗಳು ಸಂಬಳ ಇನ್ನೂ ಆಗಿಲ್ಲ ಅಂತ ಹೇಳಿ ಹಲವಾರು ಕಡೆ ಅದಕ್ಕೇನೋ ಟೆಕ್ನಿಕಲ್ ಪ್ರಾಬ್ಲಮ್ಮು ಅಂತ ಏನೋ ಸಬೂಬು ಕೊಡ್ತಿದ್ದಾರೆ. ನನಗೆ ಈ ರಾಜ್ಯದಲ್ಲಿ ಇವತ್ತಿನ ಸರ್ಕಾರ ಯಾವ ರೀತಿಯಲ್ಲಿ ಜನಸಾಮಾನ್ಯರ ಬದುಕು ಸರಿಪಡಿಸೋದಿರಲಿ, ಜನಸಾಮಾನ್ಯರ ಜೊತೆ ಚೆಲ್ಲಾಟ ಇದೆಯಲ್ಲ ಇವ್ರದ್ದು, ಅವ್ರ ಜೀವನ ಜೊತೆ ಅವ್ರು ತಿಳ್ಕೊಂಡಿದ್ದಾರೆ ನಾವು ಮುಂದೆ 2028ಕ್ಕೂ ಮತ್ತೆ ನಾವೇ ಅಧಿಕಾರಿಗೆ ಬರ್ತೀವಿ ಅಂತಕ್ಕಂತ ಹೇಳ್ತಾರೆ. ಹಿಂದೆನೂ ಹಲವಾರು ಬಾರಿ ಈ ರೀತಿ ಅಧಿಕಾರ ನಡೆಸಿದಂಥವ್ರು ಹೇಳಿಕೆಗಳ ರೀತಿ ಕೊಟ್ಟಂಥದ್ದನ್ನು ಬಹುಶಃ ನಾಡಿನ ಜನತೆನೂ ಗಮನಿಸಿದ್ದಾರೆ. ನಾನು ಹೇಳೋದಿರಲಿ, ಕೊನೆಗೆ ಚುನಾವಣೆಗಾಳಾದಾಗ ಏನಾಗಿದ್ದಾರೆ ಇದು ನಮ್ಮ ಮುಂದೆ ಇರತಕ್ಕಂಥದ್ದು. ಕಳೆದ 3 ವರ್ಷ ನಿರಂತರವಾಗಿ ಈ ಒಂದು ಮುಖ್ಯಮಂತ್ರಿಯ ಕುರ್ಚಿಯ ಬಗ್ಗೆನೇ ಚರ್ಚೆ, ಅದು ಹೊರತುಪಡಿಸಿ ಇನ್ಯಾವುದು ವಿಷಯಗಳು ಇಲ್ಲ. ಇವತ್ತೀಗಾಗಲೇ ಹಲವಾರು ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಮಾಧ್ಯಮಗಳು ತೋರಿಸ್ತಾ ಇದ್ದೀರಿ. ಆ ಊರುಗಳಲ್ಲಿ ಬಿಂದಿಗೆಗಳು ಇಟ್ಕೊಂಡು ಖಾಲಿ ಬಿಂದಿಗೆನ ನೀರನ್ನು ಹುಡುಕೊಂಡು ಅಲಿತಾ ಇರತಕ್ಕಂಥ ಪರಿಸ್ಥಿತಿಗಳನ್ನು ಇಡೀ ರಾಜ್ಯದ ಹಲವಾರು ಭಾಗದಲ್ಲಿ ಕಾಣ್ತಾ ಇದ್ದೇವೆ ನಾವು. ಅದರ ಬಗ್ಗೆ ಒಬ್ಬ ಮಂತ್ರಿ ಈ ಒಂದು ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸ್ತೀವಿ ಅಂತಕ್ಕಂಥದ್ದು ಒಂದು ಜನತೆಗೆ ಮಾಹಿತಿಯನ್ನು ಕೊಡಬೇಕು. ಇವತ್ತವ್ರು ಕೊಟ್ಟಿದ್ದು ನೋಡಲಿಲ್ಲ ಯಾವ ಜಿಲ್ಲಾ ಮಂತ್ರಿಗಳು. ಇವತ್ತು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಆದರೆ ಇವರು ಯಾರಿಗೂ ಆ ಸಮಸ್ಯೆಗಳ ಪರಿಹಾರ ತಂದು ಕೊಡಬೇಕು ಅಂತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಅದರ ಬಗ್ಗೆ ಇವರಿಗೆ ಯಾವುದೇ ರೀತಿಯ ಕಮಿಟ್ಮೆಂಟ್ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಂದ ಇವತ್ತು ಬಹುಶಃ ಮುಂದಿನ 5ನೇ ತಾರೀಕಿನ ನಂತರ ಈ 3 ವರ್ಷದಲ್ಲಿ ನಡೀತಾ ಇತ್ತಲ್ಲ ಕುರ್ಚಿಯ ವಿಷಯದಲ್ಲಿ
ಆ ಕಡೆ ಕೆಲವರು ಮಾತಾಡೋದು, ಈ ಕಡೆ ಕೆಲವರು ಮಾತಾಡೋದು, ಇನ್ನು ಕೆಲವರು ದೇವರ ಕೃಪೆ ಬೇಡ್ಕೊಂಡು ಓಡ್ತಕ್ಕಂಥದ್ದು. ಈಗ ಅದೇನೋ ಮಾಟ ಮಂತ್ರದ ಬೇರೆ ಪ್ರಾರಂಭ ಆಗಿದೆ. ಮಾಟ ಮಂತ್ರದ ಬಗ್ಗೆ ಅವ್ರ ಪಕ್ಷದಲ್ಲೇ ಚರ್ಚೆ. ಮಾಟ ಮಂತ್ರದ ಬಗ್ಗೆ ಬೇರೆ ಪಕ್ಷದವ್ರು ಮಾತಾಡೋದಿರಲಿ, ಯಾರೊಬ್ಬ ಅವರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರೇ ಇವತ್ತು ಅದೇನೋ ಮುಖ್ಯಮಂತ್ರಿಗಳ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತಕ್ಕಂಥದ್ದು ನಾವು ಉತ್ತರಗಳು ಅವರೇ ಏನು ಕೊಡ್ತಾ ಇದ್ದಾರೆ. ಇವೆಲ್ಲ ನೋಡಿದ್ರೆ ಭಾಳ ಹುಡುಗಾಟಿಕೆಯ ರಾಜಕಾರಣ ಈ ರಾಜ್ಯದಲ್ಲಿ ನಡೀತಾ ಇದೆ ನನ್ನ ಅಭಿಪ್ರಾಯ. ಇಲ್ಲಿ ನಮ್ಮಲ್ಲಿರೋ ಸಮಸ್ಯೆ ಬಿಟ್ಟು ಅಲ್ಲೆಲ್ಲ ತಮಿಳ್ನಾಡಿನಲ್ಲಿ ಹೋಗ್ಬಿಟ್ಟು ವಿರಾವೇಶದ ಭಾಷಣ, ಮೇಕೆ ದಾಟಿ ನೀರು ತರಬೇಕು ಅಂತಾರೆ, ಅಲ್ಲಿ ಹೋಗ್ಬಿಟ್ಟು DMK ಗೆಲ್ಸಿ ಅಂತಾರೆ. ಅವ್ರು ನೋಡಿದ್ರೆ ಕೋರ್ಟ್ಗೆ ಹೋಗಿ ಪ್ರತಿನಿತ್ಯ ನಮ್ಗೆ ಅಡಚಣೆ ಉಂಟು ಮಾಡ್ಕೊಂಡೇ ಕೂತವ್ರೆ. ಕೊನೆಗೆ ನಮ್ಮ ಮೇಲೆ ಹೇಳ್ತಾರೆ BJP ಅವರು ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಮನವರಿಕೆ ಮಾಡಿಕೊಟ್ಟಿಲ್ಲ, ಇದ್ರ ಕೊನೆ ನಮ್ಮ ಮೇಲೆ ಹೇಳ್ತಾರೆ. ಇದು ಈ ರಾಜ್ಯದಲ್ಲಿ ಯಾವ ರೀತಿ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.